ಬೆಂಗಳೂರಲ್ಲಿ ಮತ್ತೊಂದು ಧರ್ಮ ದಂಗಲ್. ಮುಸ್ಲಿಂ ಸಮಾವೇಶದ ವಿರುದ್ಧ ಸದ್ಯ ಕಮಲ ಪಾಳ್ಯದ ನಾಯಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ವಿದೇಶಿ ಮುಸ್ಲಿಂ ಮುಖಂಡರ ಭಾಷಣಕ್ಕೆ ಕಿಡಿಕಾರ್ತಾ ಇದ್ದಾರೆ ಬಿಜೆಪಿ ಲೀಡರ್ಸ್ಗಳು. ಬೆಂಗಳೂರಲ್ಲಿ ಮತ್ತೊಂದು ಧರ್ಮ ದಂಗಲ್ ಮುನ್ನೆಲೆಗೆ ಬಂದಿದೆ. ಮುಸ್ಲಿಂ ಸಮಾವೇಶದ ವಿರುದ್ಧ ಬಿಜೆಪಿ ಆಕ್ರೋಶ ಹೊರಹಾಕ್ತಾ ಇದೆ. ಅದು ವಿದೇಶಿ ಮುಸ್ಲಿಂ ಮುಖಂಡರ ಭಾಷಣಕ್ಕೆ ವ್ಯಕ್ತವಾಗ್ತಾ ಇರುವಂತ ಆಕ್ರೋಶ. ಸೆಪ್ಟೆಂಬರ್ 5ನೇ ತಾರೀಕು ಒಂದು ಸಮಾವೇಶ ನಡೆಯುತ್ತೆ. ಎಲ್ಲಿ ಅಂತಂದ್ರೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಡೆಯುವಂತ ಸಮಾವೇಶ ಇದು. ಈ ಸಮಾವೇಶಕ್ಕೆ ವಿದೇಶಿ ಮುಸ್ಲಿಂ ಧರ್ಮ ಗುರುಗಳು ಭಾಗವಹಿಸ್ತಾರೆ. ಬೆಂಗಳೂರಲ್ಲಿ ನಡೀತಾ ಇರುವಂತ ಇಸ್ಲಾಮಿಕ್ ಸಮಾವೇಶಕ್ಕೆ ಈಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಹಿಂದೂ ಪರ ಸಂಘಟನೆಗಳು, ಬಿಜೆಪಿ ಲೀಡರ್ಸ್ಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ಒಂದು ಸಮಾವೇಶ ಏನು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೆಯುತ್ತೆ, ಅದಕ್ಕೆ ವ್ಯಕ್ತವಾಗ್ತಾ ಇರುವಂತ ವಿರೋಧ. ಒಂದು, ವಿದೇಶದಿಂದ ಬರುವಂತ ಧರ್ಮಗುರುಗಳು ಇಲ್ಲಿ ಬಂದು ಭಾಷಣ ಮಾಡೋದು, ಇಲ್ಲಿ ಪ್ರಚೋದನೆ ಮಾಡೋದು, ಈ ತರದಕ್ಕೆಲ್ಲ ಅವಕಾಶ ಕೊಡಬಾರದು ಅನ್ನುವಂತ ವಿಚಾರ. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಅವರಿಗೆ ಇಲ್ಲಿ ಭಾಷಣ ಮಾಡುವಂತ ಅವಕಾಶವನ್ನ ಕೊಡಬಾರದು. ಇದು ಕೂಡ ಈಗ ಚರ್ಚೆಗೆ ಗ್ರಾಸ ಆಗಿದೆ. ವಿದೇಶಿ ಮುಸ್ಲಿಂ ಮುಖಂಡರು ಏನ್ ಇಲ್ಲಿಗೆ ಬರ್ತಾರಲ್ಲ, ಇದಕ್ಕೆ ಸಂಬಂಧಪಟ್ಟಂತ ಆಕ್ರೋಶ ಸದ್ಯ ಭುಗಿಲೆದ್ದಿದೆ. ಶುಕ್ರವಾರ ಶನಿವಾರ ಏನು ಮುಸಲ್ಮಾನರು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಮ್ಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದಾರೆ. ಇದರ ವಿಚಾರವಾಗಿ ಕೆಲವೊಂದು ಸ್ಪಷ್ಟವಾಗಿ ಕಾನೂನಿನ ಉಲ್ಲಂಘನೆ ಆಗಿದೆ. ಹಾಗಾಗಿ ಇದರ ಬಗ್ಗೆ ನೀವು ಗಮನ ಹರಿಸಿ ಯಾರ್ಯಾರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿ. ಮತ್ತು ವಿಶೇಷವಾಗಿ ನಮ್ಮ ಭಾರತ ಸರ್ಕಾರದ ಕೆಲವೊಂದು ವೀಸಾದು ನಾರ್ಮ್ಸ್ ಆ್ಯಂಡ್ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಏನು ಅಂತಂತಂದರೆ ಯಾರ್ಯಾರು ಟ್ರಾವೆಲ್ ವೀಸಾ ಮೇಲೆ ಇರ್ತಾರೆ, ಯಾರ್ಯಾರು ಮಿಷನರಿ ವೀಸಾಸು, ಕಾನ್ಫರೆನ್ಸ್ ವೀಸಾ. ಇವಾಗ ಮಾತನಾಡೋದಕ್ಕೆ ಮುಸ್ಲಿಂ ಮುಖಂಡರು ಸಾದಿಕ್ ಪಾಷಾ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ 5ನೇ ತಾರೀಕು ನಡೀತಾ ಇರುವಂತ ಈ ಸಮಾವೇಶಕ್ಕೆ ವ್ಯಾಪಕವಾದಂತ ವಿರೋಧ ವ್ಯಕ್ತ ಆಗ್ತಾ ಇದೆ. ಏನ್ ಹೇಳ್ತೀರಿ? ಮೊದಲಿಗೆ ನಿಮ್ ರಿಯಾಕ್ಷನ್. ಸರ್ ಏನಂದ್ರೆ ನೋಡಿ, ನಮ್ಮ ಪರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿದ ದಿವಸ ಅದು ಇಡೀ ಪ್ರಪಂಚದಲ್ಲಿ ಮಾಡ್ತಾರೆ. ಅಂದ್ರೆ ನಮ್ಮ ಭಾರತದಲ್ಲಿನೂ ಈ ಸಾಲಿ ನಾವು ಸಪ್ರೇಟ್ ಆಗಿ ಮಾಡ್ತಾ ಇದ್ವಿ, ಈಗ ಸೇರಿಸಿ ಎಲ್ಲ ಒಂದೇ ಕಡೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅಪೋಸ್ ಬಿಜೆಪಿ RSS ಇರುತ್ತೆ. ಅದ್ರ ಬಗ್ಗೆ ನಾವು ಹೇಳಂಗಿಲ್ಲ. ಇನ್ನೊಂದು ಏನಂದ್ರೆ ಸೌದಿ ಅರೇಬಿಯಾ ಮತ್ತೆ ಇರಾನು, ಯಮನ್ನು ಆ ಕಡೆಯಿಂದ ಉಲ್ಮಾಗಳು ಬರ್ತಾ ಇದಾರಲ್ಲ, ದೊಡ್ಡ ನಮ್ಮ ಧರ್ಮ ಗುರುಗಳು ಬರ್ತಾ ಇದಾರಲ್ಲ, ಅತಿಥಿಗಳು, ಅವ್ರು ಚೀಫ್ ಗೆಸ್ಟ್ ಮಾಡಿದ್ದಾರೆ. ಆದ್ರೆ ನೋಡಿ, ಈಗ ದುಬೈನಲ್ಲಿ ಒಂದು ಪ್ರೋಗ್ರಾಮ್ ನಡೀತು. ಈ ಧರೀಂದರ್ ಶಾಸ್ತ್ರಿ ಅಂತ ಇದ್ದಾನೆ, ದೇವೇಂದ್ರ ಶಾಸ್ತ್ರಿ ಅಂತ, ಒಬ್ಬ ಇಂಡಿಯಾದ ಒಬ್ಬ ಇದು ಧರ್ಮಗುರು, ಹಿಂದೂ ಗುರು ಇದ್ದಾನಲ್ಲ, ದುಬೈನಲ್ಲಿ ಕರೆದು ಅವ್ರನ್ನು ಪ್ರೋಗ್ರಾಮ್ ಮಾಡಿದ್ರು. ಅದ್ರಲ್ಲಿ ಏನು ಇದು ಹೇಳಿ ಸರ್, ಈಗ ಇದ್ರದ್ದು ಬೇರೆ, ಯಾವುದು ಈ ದಸರಾದು ಬೇರೆ ಮಾತು, ಇದು ಬೇರೆ. ಇದು ಬಂದು ಏನಂದ್ರೆ ಇದು ನಮ್ಮ ಸಪ್ರೇಟ್ ನಮ್ದು, ನಮ್ಮ ಧಾರ್ಮಿಕ ಪ್ರೋಗ್ರಾಮ್ ಅದು ಅದರಲ್ಲಿ ಅಪೋಸ್ ಮಾಡಂಗೆ ಏನು ಇದಿಲ್ಲ. ಇನ್ನೊಂದು ಏನಂದ್ರೆ ನೋಡಿ, ಈಗ ಈ ಸಾಲಿ ಒಂದು ದೊಡ್ಡ ಇದು ನಡೀತಾ ಇದೆ. ಅದಕ್ಕೆ ಕೆಲವು ಜನ ಇದ್ದಾರೆ, ಅದಕ್ಕೆ ವಿರೋಧಿಸ್ತಾ ಇದ್ದಾರೆ. ಅದು ಮಾಮೂಲು ವಿರೋಧಿಸ್ತಾರೆ, ಆಗತ್ತೆ. ಇನ್ನು ಒಂದು ದುಬೈ ಆಗ್ಲಿ, ಇದರಲ್ಲಿ ರಿಯಾದ್ ಆಗ್ಲಿ, ಅಲ್ಲಿ ಎಲ್ಲ ಈಗ ಇಂಡಿಯಾದಿಂದ ಹಿಂದೂ ಧರ್ಮಗುರು ಹೋಗ್ತಾ ಇದ್ದಾರೆ, ಅಲ್ಲಿನ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ಅಲ್ಲಿನೂ ಕರೀತಾ ಇದ್ದಾರೆ. ಅಲ್ಲಿ ನಮ್ಮ ಭಾರತೀಯರು ಅಲ್ಲಿ ಇದ್ದಾರಲ್ಲ, ಅವರು ಏನನ್ನ ಪ್ರೋಗ್ರಾಮ್ ಸಾದಿಕ್ ಪಾಷಾ ಅವರೇ, ಒಂದ್ ಸೆಕೆಂಡ್ ಹಾಗೆ ರೀ. ಕಂಪ್ಲೇಂಟ್ ಕೊಟ್ಟಿರುವಂತ ತೇಜಸ್ ಗೌಡ ಅವರು ಹಿಂದೂ ಮುಖಂಡರು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಜೈ ಶ್ರೀರಾಮ್. ನಮಸ್ತೆ.
ಸರ್ ಈಗ ಇವ್ರು ಸಾದಿಕ್ ಪಾಷಾ ಅವ್ರು ಹೇಳ್ತಾ ಇರೋದು ಈಗ ಮುಸ್ಲಿಂ ಸಮಾವೇಶ ಆಗ್ತಾ ಇದೆ ಅಂತಂದ್ರೆ ಸಹಜವಾಗಿ ಬಿಜೆಪಿ RSS ಇವರೆಲ್ಲ ಈ ತರ ವಿರೋಧ ಮಾಡ್ತಾರೆ, ಅದು ಕಾಮನ್ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಿ? ಅಲ್ಲ, ಕೇಳಿಸ್ಕೊಂಡೆ. ಅವ್ರು ಇನ್ನೊಂದು ಪದ ಹೇಳಿದ್ರು, ನನ್ನ ಆತ್ಮೀಯ ಗೆಳೆಯರು ಸಹ ಸಾದಿಕ್ ಪಾಷಾ ಅವರು ಕೂಡ ಲೈನ್ ಅಲ್ಲಿ ಇದ್ದಾರೆ. ಇದು ನಾವು ಮಾಡ್ತಿರೋದು, ಇದು ನಮ್ದು ಸಪರೇಟು ಅಂತ. ಸಪರೇಟ್ ಮಾಡ್ಬೇಕಂತ ಅಂದ್ರು ಸಹ ಅವ್ರು ಇರೋದು ಭಾರತದಲ್ಲಿ ಅದಕ್ಕೆ ಆದಂತ ಕಾನೂನು ಮತ್ತು ಸಂವಿಧಾನ ಇದೆ. ಆ ಸಂವಿಧಾನ ಅಡಿಯಲ್ಲಿ ಯಾವ ಕಾರ್ಯಕ್ರಮ ಮಾಡಬೇಕು, ಆ ಸಂವಿಧಾನ ಅಡಿಯಲ್ಲಿ ಯಾವ ಕಾರ್ಯಕ್ರಮ ಮಾಡಬೇಕು, ಆ ಚೌಕಟ್ಟಿನಲ್ಲಿ ಮಾತ್ರ ಕಾರ್ಯಕ್ರಮ ಮಾಡಬೇಕು. ಸಾದಿಕ್ ಪಾಷಾ ಅವರೇ, ನಿಮಗೆ ಸಂವಿಧಾನ ಮುಖ್ಯನಾ ಅಥವಾ ನಿಮ್ಮ ಆಚಾರ ವಿಚಾರ ಮುಖ್ಯನಾ? ನೋಡಿ, ಅದು ನಾನು ಅಲ್ಲಿ ಲೈವ್ ನಲ್ಲಿ ನನಗೆ ನಿಮ್ಗೆ ಸಂವಿಧಾನ ಮುಖ್ಯನಾ ಆಚಾರ ವಿಚಾರ ಮುಖ್ಯನಾ ಅಷ್ಟೇನೆ? ಸಂವಿಧಾನನ ಅಥವಾ ನಿಮ್ಮ ಆಚಾರ ವಿಚಾರನ? ಅಲ್ಲ, ನಿಮಗೆ ನಮ್ಮ ಸಂವಿಧಾನ ಮುಖ್ಯನಾ ಅಥವಾ ಆಚಾರ ವಿಚಾರ ಮುಖ್ಯನಾ? ನೀವು ಏನ್ ಮಾಡಿದ್ರು ನಿಮ್ಗೆ ಹಲಾಲು, ನಾವು ಏನ್ ಮಾಡಿದ್ರು ಹರಾಮು. ನಿಮ್ಮ ದಲೀಂದರ್ ಶಾಸ್ತ್ರಿ ಅಂತ ಒಬ್ಬ ಇದ್ದಾನೆ ಪೂಜಾರಿ, ನೋಡಿ ಅದನ್ನ ನೀವು ಬಗೆಹರಿಸಬೇಕಿತ್ತು. ನಾನು ಸ್ಪಷ್ಟವಾಗಿ ಇವತ್ತು ದೂರು ಕೊಟ್ಟಿದ್ದೀನಿ. ಭಾರತ ಸರ್ಕಾರದ ಕೆಲವೊಂದು ವೀಸಾ ನಾಮಿನೇಷನ್ಸ್ ಇದೆ. ಯಾವುದೇ ಕಾರಣಕ್ಕೂ ವಿದೇಶಿಗಾರರು ಟೂರಿಸ್ಟ್ ವೀಸಾ ಆಗಿರ್ಬೋದು, ಮಿಷನರಿ ವೀಸಾ ಆಗಿರ್ಬೋದು, ಕಾನ್ಫರೆನ್ಸ್ ವೀಸಾ ಆಗಿರ್ಬೋದು, ಅಥವಾ ಯಾವುದೇ ಕ್ಯಾಟಗರಿ ವೀಸಾ ಆಗಿರ್ಬೋದು, ಇಲ್ಲಿ ಧರ್ಮ ಬೋಧನೆ ಮತ್ತೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಮತ್ತೆ ಕಾನೂನು ಒಪ್ಪೋದಿಲ್ಲ. ಅಲ್ಲಿ ಪ್ರೋಗ್ರಾಮ್ ಮಾಡ್ತಾರಲ್ಲ, ದುಬೈಗೆ ಹೋಗ್ಬಿಟ್ಟು ಭಿಕ್ಷೆ ಕೇಳಕ್ಕೆ, ದುಬೈನಿಂದ ಯಾರು ಭಿಕ್ಷೆ ಕೇಳಕ್ ಹೋಗಿದ್ದು? ಈಗ ಅಲ್ಲಿಂದ ಇಲ್ಲಿ ಬರ್ತಿದಾರ, ಇವಾಗ ಎಲ್ಲರೂ ಮತ್ತೆ ಅಲ್ಲಿಂದ ಇಲ್ಲಿ ಬರ್ತಿದಾರಲ್ಲ, ನೀವೆಲ್ಲ ಭಿಕ್ಷೆ ಬೇಡ್ತಿದ್ದೀರಾ ಹಂಗಾರೆ ಅವ್ರ ಹತ್ರ? ಇಲ್ಲಿಂದ ಎಷ್ಟು ಗುರುಗಳು ಹೋಗ್ತಾ ಇದ್ದಾರೆ ಸಾದಿಕ್ ಪಾಷಾ ಅವರೇ, ನನ್ನ ಆತ್ಮೀಯ ಸ್ನೇಹಿತು ಸಾದಿಕ್ ಪಾಷಾ ಅವರೇ, ಈಗ ಅಲ್ಲಿಂದ ಇಲ್ಲಿ ಕರ್ತಾ ಇದ್ದೀರಲ್ಲ, ಈಗ ಅಲ್ಲಿಂದ ಇಲ್ಲಿ ಕರ್ತಾ ಇದ್ದೀರಲ್ಲ, ಇವಾಗ ನೀವೆಲ್ಲ ಭಿಕ್ಷೆ ಬೇಡ್ತಾ ಇದ್ದೀರ ಅವ್ರ ಹತ್ರ? ನೀವು ಭಿಕ್ಷೆ ಬೇಡ್ತಾ ಇದ್ದೀರಿ ಈಗ ಅವ್ರ ಹತ್ರ, ಅಲ್ಲಿಂದ ಬರ್ತಿದಾರಲ್ಲ, ಅದು ನಿಮ್ಗೆ ಜಾಯಜಾ? ಅದು ಹಲಾಲ? ನೋಡಿ, ಈಗ ಭಿಕ್ಷೆ ಬೇಡ್ತಿದ್ದೀರಾ ನೀವು, ಭಿಕ್ಷಾ ಪಾತ್ರ ಇಟ್ಕೊಂಡು ಭಿಕ್ಷೆ ಬೇಡ್ತಿದ್ದೀರಾ ಅವ್ರ ಹತ್ರ ಹೊರ ದೇಶದ ಕರ್ಕೊಂಡು. ಈ ದೇಶದ ಸಂವಿಧಾನ ಮೇಲೆ ನಿಮ್ಗೆ ಗೌರವ ಇದೆಯಾ? ಈ ದೇಶದ ಕಾನೂನುಗಳ ಪಾಲನೆ ಮಾಡ್ತಿದ್ದೀರಾ? ನೀವ್ ಹೇಳಿ, ಬಹಿರಂಗವಾಗಿ ನೀವ್ ಹೇಳಿ, ನಿಮ್ಗೆ ಕೇವಲ ಶರೀಯತ್ ಕಾನೂನು ಮಾತ್ರ ಮುಖ್ಯ ಅಂತ. ಈ ಸಂವಿಧಾನದಲ್ಲಿ ನೀವು ನಂಬಿಕೆ ಅಂತ ಹೇಳಿ, ನೀವ್ ಹೇಳಿ, ಈ ನಿಮ್ಗೆ ಕೇವಲ ಶರೀಯತ್ ಕಾನೂನು ಮುಖ್ಯ, ನಾವು ಭಾರತ ಸಂವಿಧಾನ ಮೇಲೆ ನಾವು ನಂಬಿಕೆ ಅಂತ ನೀವ್ ಹೇಳಿ. ನೀವು ಯಾರು ಹೇಳಿದ್ರೆ ನಮ್ಗೆ ಅವಕಾಶ ಇದೆ? ನಂಬಿಕೆ ಇದ್ರೆ ಮತ್ತೆ ನೀವು ಯಾಕೆ ತರಿಸ್ಬೇಕಿತ್ತು ಇವ್ರನ್ನ? ಯಾಕೆ ಹಾಕ್ಬೇಕಿತ್ತು? ನೀವು ನಮ್ಮ ಭಾರತ ದೇಶ ಸಂವಿಧಾನ ಗೌರವ ಕೊಡಲ್ಲ, ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಗೌರವ ಇಲ್ಲ. ಆ ಇಡೀ ಪಾಂಪ್ಲೆಟ್ ಅಲ್ಲಿ ಎಲ್ಲಾನು ಅರಬಿಕ್ ಮಯ ಆಗಿದೆ, ಒಂದಲ್ಲೂ ಕನ್ನಡ ವರ್ಡ್ ಇಲ್ಲ. ಏನಕ್ಕೆ? ಅಲ್ಲ ನೋಡಿ, ಏನ್ ಮಾಡಿಕೊಟ್ಟಿದ್ದೀರಿ ತಾವು? ಅಲ್ಲ ನೋಡಿ, ಭಾರತ ನಮ್ಮ ಸಂವಿಧಾನ ನಮಗೆ ಅವಕಾಶ ಕೊಟ್ಟಿದ್ದೆ ನಮ್ಮ ಇಸ್ಲಾಮನ್ನು ಫಾಲೋ ಮಾಡಕ್ಕೆ. ನಾನು ಒಂದು ಪತ್ರನೇ ಪಡಕ್ ಇಷ್ಟಪಡ್ತೀನಿ, ನೀವು ಮಾಡುವಂತ ಕಾರ್ಯಕ್ರಮಕ್ಕೆ ವಿರೋಧ ಅಲ್ಲ. ಅಲ್ಲಿ ಯಾರು ಬರ್ತಿದಾರಲ್ಲ ಹೊರದೇಶದಿಂದ, ಅದಕ್ಕೆ ನಾವು ವಿರೋಧ ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬರಬಾರ್ದು. ಏನಕ್ಕೆ ಬರ್ಬೇಕು ನಮ್ಮ ದೇಶಕ್ಕೆ? ಏನಕ್ಕೆ ಬರ್ಬೇಕು? ಧರ್ಮ ಪ್ರಚೋದನೆ ಮಾಡಕ್ಕೆ ನಾವು ಅತಿಥಿಗಳಿಗೆ ಕರಿತಾ ಇರೋದು ಒಂದು ಪ್ರೋಗ್ರಾಮ್ಗೆ, ಬರ್ತಾರೆ ಹೋಗ್ತಾರೆ. ಏನ್ ಮಾಡ್ತಾ ಇದಾರೆ ಅವರು? ಏನೋ ಧರ್ಮ ಪರಿವರ್ತನೆ ಮಾಡ್ತಾ ಇದಾರಾ ನಿಮ್ಮಂಗೆ? ಅದು ನಮ್ಮ ಕಾನೂನಲ್ಲಿ ಅವ್ರು ಬರೋದಕ್ಕೆ ಅವಕಾಶ ಇದೆಯಾ ಅಂತ ತಾವು ಗಮನಿಸ್ಬೇಕಲ್ವಾ? ಅವಕಾಶ ಇದ್ದೆ ಬರೋದು, ಅವಕಾಶ ಸಂವಿಧಾನದಲ್ಲಿ ಇದ್ದೆ ಬರ್ಬೋದು, ಫಾರಿನರ್ಸ್ ಬರ್ಬೋದು. ನೋಡಿ ನಮ್ಮ ದೇಶ ನೀವು ನಮ್ಮ ದೇಶ ಮತ್ತೆ ಕಾನೂನಿನ ಬಗ್ಗೆ ನನಗೆ ಹೇಳ್ಬೇಡಿ. ಈ ದೇಶ ಅತಿಥಿ ದೇವೋಭವ ಅಂತ ಹೇಳ್ಕೊಟ್ಟಿರುವಂತ ದೇಶ. ಆದ್ರೆ ಕೆಲವು ಅತಿಥಿಗಳು ಬಂದಾಗ ಯಾವ ವೀಸಾ ಕಂಡೀಷನ್ ಇದೆ ಅದು ಫುಲ್ಫಿಲ್ ಮಾಡ್ಲೇಬೇಕು. ಟೂರಿಸ್ಟ್ ವೀಸಾ ಮೇಲೆ ಬಂದ್ಬಿಟ್ಟು ಧರ್ಮ ಬೋಧನೆ ಮಾಡ್ತೀರ ಅಂದ್ರೆ ಏನಕ್ಕೆ ಬಿಡ್ಬೇಕು? ಯಾವ ಕಾರಣ ಬಿಡ್ಬೇಕು? ಇಲ್ಲಿ ಬೆಂಗಳೂರಿನಿಂದ ನೀವು ದುಬೈಗೆ ಹೋಗಿದ್ರೆ ಟೂರಿಸ್ಟ್ ವೀಸಾನಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಲ್ವಾ ನೀವು? ಏನ್ ಹೇಳಿ? ಅಲ್ಲ, ಪೂಜೆ ಮಾಡಲ್ವಾ ನೀವು? ಬ್ಯಾಂಗ್ಳೂರಿಂದ ದುಬೈಗೆ ಹೋಗ್ತೀರಾ ನೀವು, ಅಲ್ಲಿ ದೇವಸ್ಥಾನ ಇದ್ರೆ ಆ ದೇಶದ ಕಾನೂನು ಚೌಕಟ್ಟು ಏನ್ ಹೇಳುತ್ತೆ ನೋಡಿ. ಆ ದೇಶ ನಿರ್ಬಂಧನೆ ಹಾಕಿದಾರ. ಈಗ ನೋಡಿ, ನಿಮ್ಮಲ್ಲಿ ಸಮಸ್ಯೆನೇ ಇದು. ನಾನು ನನ್ನ ಮಾತೃಭೂಮಿ, ನನ್ನ ಪುಣ್ಯಭೂಮಿ ಭಾರತ ಸಂವಿಧಾನ ಬಗ್ಗೆ ಮಾತಾಡ್ತೀನಿ. ನಿಮಗೆ ಕೇವಲ ಇಸ್ಲಾಂ ದೇಶದ ಸಂವಿಧಾನ, ಇಸ್ಲಾಂ ರಾಷ್ಟ್ರದ ಕಾನೂನು ಬಗ್ಗೆನೇ ಮಾತಾಡ್ತೀರಾ ನೀವು.
ಏನಕ್ಕೆ ನೀವೆಲ್ಲ ಬರೀ ಆ ದೇಶದ ಕಾನೂನು ಬಗ್ಗೆ ಮಾತಾಡ್ತೀರಾ? ಈ ದೇಶದ ಕಾನೂನು ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಸ್ವಾಮಿ. ಈ ದೇಶದ ಸಂವಿಧಾನ ಬಗ್ಗೆ ಗೌರವ ಕೊಡಿ ನೀವು. ಸರಿಯಾಗಿ ತಿಳ್ಕೊಳ್ಳಿ, ಆಮೇಲೆ ಮಾತಾಡಿ. ಸಂವಿಧಾನ ಸಾದಿಕ್ ಪಾಷಾ ಅವರೇ ಮಾಡಕ್ಕೆ ಅವಕಾಶ ಕೊಟ್ಟಿದ್ದೆ ನಾವು. ಸಾದಿಕ್ ಪಾಷಾ ಅವರೇ, ಈಗ ಸಾದಿಕ್ ಪಾಷಾ ಅವರೇ ಒಂದ್ ಸೆಕೆಂಡ್, ಸಾದಿಕ್ ಪಾಷಾ ಅವರೇ, ಈಗ ಇನ್ವಿಟೇಷನ್ ಅಲ್ಲಿ ಈಗ ಕಾರ್ಯಕ್ರಮ ಸಮಾವೇಶ ನಡೀತಾ ಇರೋದಲ್ಲಿ ಕರ್ನಾಟಕದ ಬೆಂಗಳೂರಲ್ಲಿ ನಡೀತಾ ಇದೆ. ಅದಕ್ಕೆ ನೀವು ಚೀಫ್ ಗೆಸ್ಟ್ ಗಳಾಗಿ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡಿದಿರಿ. ಒಂದೇ ಒಂದು ಕನ್ನಡ ಪದ ಇಲ್ವಲ್ಲ ಇನ್ವಿಟೇಷನ್ ಅಲ್ಲಿ, ಯಾಕೆ? ಆಮೇಲೆ ಈ ಸಮಾವೇಶದ ಉದ್ದೇಶ ಏನು ಅಂತ? ಅದು ನೋಡಿ, ಕನ್ನಡ ಪದ ಅಂದ್ರೆ ಎಲ್ಲಿನ ಪೋಸ್ಟರ್ ಹಾಕ್ಲಿಲ್ಲ ಅವರು. ಪೋಸ್ಟ್ ಹಾಕಿರೋ ಫೋಟೋ ಕಳಿಸ್ತೀನಿ ಈ ಕೂಡಲೇ. ಪೋಸ್ಟ್ ಹಾಕಿರೋಂತ ಫೋಟೋ ಒಂದೇ ಒಂದು ಕನ್ನಡ ಅಕ್ಷರ ಇಲ್ಲ ಸರ್ ಅದರಲ್ಲಿ, ಇನ್ವಿಟೇಷನ್ ಅಲ್ಲಿ ದುರ್ಬಿನ ಕುಡುಕಿದ್ರು ಇಲ್ಲ, ಇದಿಲ್ಲ. ಆದ್ರೆ ಏನನ್ನ ಟೈಪ್ ಮಾಡಿರ್ಬೋದು, ಅದು ಬೇರೆ. ಅದು ತಕೊಂಡು ಯಾವ್ದು ಬೇರೆ ಅಂದ್ರೆ ಕನ್ನಡದಲ್ಲಿ ಪ್ರಿಂಟ್ ಮಾಡಿರೋ ಇನ್ವಿಟೇಷನ್ ಇದೆಯಾ? ಹಾಗಾದ್ರೆ 90% ಶೇಕಡ ಕನ್ನಡದಲ್ಲಿ ಇರ್ಬೇಕು. ಏನಕ್ಕೆ ಬೇರೆ? ಹಾಕಿದಾರ ಪೋಸ್ಟರ್ಸ್ ಹಾಕಿದಾರ? ನಾವೇ ಡಿಸ್ಪ್ಲೇ ಮಾಡ್ತಾ ಇದೀವಿ. ಕಂಪ್ಲೀಟ್ ಆಗಿ ಇಂಗ್ಲಿಷ್ ಇದೆ, ಉರ್ದು ಇದೆ ಅಷ್ಟೇ, ಅದರಲ್ಲಿ ಎಲ್ಲೂ ಕನ್ನಡದ ಪದ ಇಲ್ಲ. ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳ ಹೆಸರು, ಸರ್ಕಾರದ ನೀವು ಗೆಸ್ಟ್ ಯಾರನ್ನ ಕರೆದಿದ್ರಿ ಎಲ್ಲರ ಹೆಸರು ಇಂಗ್ಲಿಷ್ ಅಲ್ಲೇ ಇದೆ. ಈ ಸರ್ಕಾರಕ್ಕೆ ಸರ್ಕಾರ ಕನ್ನಡ ಓದ್ತಾರ ಅಲ್ಲಿ? ಅಲ್ಲ, ಅಟ್ಲೀಸ್ಟ್ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಅವ್ರನ್ನೆಲ್ಲ ಕರಿತಾ ಇದೀರಿ ಅಂತ ಅಂದ್ರೆ ಅದಕ್ಕೆ ಅಟ್ಲೀಸ್ಟ್ ಕನ್ನಡ ಕೊಡ್ಬೇಕಲ್ಲ. ಕರ್ನಾಟಕದಲ್ಲೇ ತಾನೇ ನಡೀತಾ ಇರೋದು. ಕನ್ನಡ ಯಾರನ್ನ ಓದ್ತಾರೇನ್ರಿ? ಅವ್ರಿಗೆ ನೀವಿರೋದಲ್ಲಿ ನೀವು ಅಲ್ಲ ನಾವಿರೋದು ಇಲ್ಲಿ. ಆ ಲೆಟರ್ ಯಾರಿಗೆ ಕೊಟ್ಟಿರೋದು ಅದು ನೋಡ್ಲಿಲ್ಲ ನಾನು. ಯಾರು ಗೊತ್ತಿರುತ್ತೆ ಅಂತಂದ್ರೆ? ಹಂಗಂದ್ರೆ ನಿಮ್ಗೆ ಕನ್ನಡಕ್ಕಿಂತ ಈ ದೇಶ ಸಂವಿಧಾನಕ್ಕಿಂತ ನಿಮ್ಗೆ ಅರೇಬಿಕೆ ಮುಖ್ಯ. ನೋಡಿ, ಕನ್ನಡ ಬಂದು ನೋಡಿ, ನಮ್ಮ ಕರ್ನಾಟಕ ಭಾಷೆ ಅದನ್ನು ರೆಸ್ಪೆಕ್ಟ್ ಇದೆ. ಹೆಮ್ಮೆ ಪಡ್ತೀವಿ ಕನ್ನಡ ಭಾಷೆ. ಕೇವಲ ನಿಮ್ಮ ಬಾಯಿ ಮಾತಿಗೆ ತೋರ್ಪಡಿಕೆಗೆ ನಾವ್ ಹೆಮ್ಮೆ ಪಡ್ತೀರಿ, ನಾವು ಸಂವಿಧಾನ ಗೌರವ ಕೊಡ್ತೀರಿ, ನಾವು ಅದನ್ನ ಮಾಡ್ತೀರಿ, ನಾವು ಸಂವಿಧಾನ ಬಿಟ್ಟು ಹೋಗಲ್ಲ. ಈ ತೋರ್ಪಡಿಕೆಲ್ಲ ಬಿಟ್ಬಿಡಿ ಸ್ವಾಮಿ, ಬಿಟ್ಬಿಡಿ. ನಿಮ್ಮ ಎಲ್ಲಾ ನಾಟಕ ಬಹಿರಂಗವಾಗಿದೆ, ಇದಾಗಿದೆ. ಅದು ನೋಡಿ, ನೀವು ಕನ್ನಡ ಭಾಷೆ ಬಗ್ಗೆ ಹೇಳ್ಬೇಡಿ. ಅದು ಯಾವ್ದ್ರಲ್ಲಿ ಇಲ್ಲ ಅಂದ್ರೆ ನಾವ್ ಏನು ಹೇಳಂಗಿಲ್ಲ. ಅದು ನೋಡ್ಬೇಕು. ನಾನು ನೋಡ್ಲಿಲ್ಲ, ನಾನು ಫೋನ್ ನಲ್ಲಿ ಮಾತಾಡ್ತಾ ಇರೋದು. ಬಂದು ಗ್ಯಾರಂಟಿ ನೋಡಿ, ಗ್ಯಾರಂಟಿ ವಾಹಿನಿಯವರು ದಯವಿಟ್ಟು ಅದನ್ನು ಪ್ರಚಾರ ಮಾಡಿ. ನಮ್ಮ ನೋಡ್ತೀನಿ ಕಳ್ಸಿ ನೋಡಿ, ಅಲ್ಲಿ ನೋಡಿ ಗ್ಯಾರಂಟಿ ವಾಹಿನಿ ಪ್ರಚಾರ ಮಾಡ್ತೇವೆ. ದಯವಿಟ್ಟು ತಮ್ಮ ಎರಡು ಮುಖ್ಯವಾದ ಅಮೂಲ್ಯವಾದ ನೋಡ್ಕೊಳ್ಳಿ. ಇಡೀ ಭಾರತದಲ್ಲಿ ಕರ್ನಾಟಕ ಮುಸಲ್ಮಾನರು. ಈಗ ಆಮೇಲೆ ಇನ್ನೊಂದು ವಿಚಾರ ಸಾದಿಕ್ ಪಾಷಾ ಅವ್ರು ಹೇಳಿದ್ರು ಅವಾಗ್ಲೇ, ಇದು ಪರ್ಸನಲ್ ಕಾರ್ಯಕ್ರಮ ಅಂತ ಹೇಳಿದ್ರು. ಸಾದಿಕ್ ಪಾಷಾ ಅವರೇ, ಪರ್ಸನಲ್ ಕಾರ್ಯಕ್ರಮ ಅಂತ ಹೇಳಿದ್ರಿ, ಬರ್ತಾರೆ ಹೋಗ್ತಾರೆ, ಏನಾದ್ರು ಇದ್ರೆ ಹೇಳ್ತಾರೆ ಅಂತ ಹೇಳಿದ್ರಿ. ಮತ್ತೆ ಈ ಪರ್ಸನಲ್ ಕಾರ್ಯಕ್ರಮಕ್ಕೆ ಯಾಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇನ್ವೈಟ್ ಮಾಡಿದಿರಿ? ಈಗ ನಿಮ್ಮ ಮನೆಯಲ್ಲಿ ನನ್ನ ಮನೆಯಲ್ಲಿ ಮದ್ವೆ ಇದ್ರೆ, ನನ್ನ ಮಗಂದು ಮದ್ವೆ ಇದ್ರೆ, ನನ್ನ ಮಗಂದು ಬರ್ಡೇ ಇದ್ರೆ ನಾವು ಕರಿತೀವಿ. ಅಷ್ಟು ಇದ್ರೆ ನಮ್ಮ ಮೇಲೆ ಪ್ರೀತಿ ಇದ್ರೆ ಬರ್ತಾರೆ, ಇಲ್ಲಾಂದ್ರೆ ಹೋಗ್ತಾರೆ. ಅದಕ್ಕೇನ್ ಮಾಡೋದು ನಾವು? ಓಕೆ ಸಾದಿಕ್ ಪಾಷಾ ಮತ್ತೆ ತೇಜಸ್ ಕೂಡ ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಒಟ್ಟಿಗೆ ಮಾತನಾಡಿದಕ್ಕೆ.